ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಐಶು ಆಚಾರ್ಯ ಯೂಟ್ಯೂಬ್ ಚಾನಲ್. ಇಷ್ಟು ಒಂದು 5 ತಿಂಗಳೇನೂ ಅಪ್ಲೋಡ್ ಮಾಡಿರಲಿಲ್ಲ ನಾನು ವೀಡಿಯೋ. ತುಂಬ ಸಾರಿ, ಸಮ್ ಪರ್ಸ್ನಲ್ ಇಶ್ಯೂಸ್ಗೆ. ಸೊ ಇವತ್ತು ನಾವು ಗೋಕರ್ಣ ವ್ಲಾಗ್ ಆಗ್ತಿದ್ದೀನಿ. ಇದು ಫಸ್ಟ್ ಪಾರ್ಟ್. ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದು ಸ್ಲೀಪರ್ ಕೋಚ್ ಬಸ್ ಬುಕ್ ಮಾಡಿದ್ವಿ. ಸೊ ಮೇ ಬಿ ಒಂದು 9 to 10 hours ತೊಗೊಂತು ಅಂದ್ಕೊತೀನಿ ರೀಚ್ ಆಗೋದಕ್ಕೆ. ಸ್ಲೀಪರ್ ಕೋಚ್ ಆಗಿದ್ದರಿಂದ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡಿ ಹೋಗ್ಬೋದು. ಬಟ್ ಹೋಗಬೇಕಾದ್ರೆ ವ್ಯೂ ಮಾತ್ರ, ರೋಡ್ ವ್ಯೂನೇ ಸೂಪರಾಗಿತ್ತು. ಗೋಕರ್ಣಕ್ಕೆ ಹೋಗ್ಬೇಕಾದ್ರೆ ಫುಲ್ಲು ಒಂಥರ ಕಾಡು ಮತ್ತು ಅರ್ಲಿ ಮಾರ್ನಿಂಗ್ ಫುಲ್ಲು ಮಂಜಾಗಿತ್ತು. ಅಲ್ಲೇ ದಾರಿಯಲ್ಲೇ ಎಷ್ಟೋ ನಾಯಿಗಳು, ಹಸು ಹತ್ರ ತುಂಬ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು. ತುಂಬ ಫಾಗಿ ಆಗಿತ್ತು. ಇದೇ ಫಸ್ಟ್ ಟೈಮ್ ನಾನು ಈ ಥರ ಅರ್ಲಿ ಮಾರ್ನಿಂಗ್ ನಾನು ಎದ್ದಿದ್ದೆ, ಅಂದರೆ ಟ್ರಾವೆಲ್ ಮಾಡಬೇಕಾದ್ರೆ. ತುಂಬಾ ಸೈಕ್ ಆಗಿತ್ತು ವ್ಯೂ ಮಾತ್ರ. ಹೋಗ್ಬೇಕಾದ್ರೆ ತುಂಬ ಅಂದರೆ ತುಂಬ ಕ್ಲೌಡಿ ಇತ್ತು ಒಂದು ಕಡೆ ಮಾತ್ರ. ಆ ವಿಡಿಯೋ ಕೂಡ ಬರುತ್ತೆ, ಚೆಕ್ ಮಾಡ್ತೀರಿ ಹಂಗೆ ವಿಡಿಯೋದಲ್ಲಿ. ತುಂಬಾ ಚೆನ್ನಾಗಿತ್ತು ಮಾತ್ರ. ಮತ್ತು ನಾನು ರೀಚ್ ಆಗಿದ್ದ ಕೂಡಲೇ ನಮ್ಮ ರೂಮ್ ಎಲ್ಲಿದೆ ಮತ್ತು ರೂಮ್ ಟೂರ್ ಕೂಡ ಇದೇ ವಿಡಿಯೋದಲ್ಲಿ ಬರುತ್ತೆ. ದಯವಿಟ್ಟು ಕಂಪ್ಲೀಟ್ ವಿಡಿಯೋನ ನೋಡಿ, ಯಾವುದೇ ಕಾರಣಕ್ಕೂ ಫಾರ್ವರ್ಡ್ ಮಾಡಬೇಡಿ ಮತ್ತು ಫುಲ್ ವಿಡಿಯೋ ನೋಡಿ. ನಿಮಗೆ ಸಂಪೂರ್ಣ ಡೀಟೇಲ್ ಸಿಗುತ್ತೆ. ಗೋಕರ್ಣಗೆ ಹೋದರೆ ನೀವು ಯಾವ್ಯಾವ ಪ್ಲೇಸ್ಗೆ ಹೋಗ್ಬೋದು, ಆಮೇಲೆ ನೀವು ಎಲ್ಲಿ ಸ್ಟೇ ಮಾಡ್ಬೋದು, ಬಜೆಟ್ ಸ್ಟೇ ಎಲ್ಲ ಕೂಡ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್, ಅಂದರೆ ಗೋಕರ್ಣಗೆ ಹೋಗಿ ನಿಮ್ಮ ಬಜೆಟ್ ಫ್ರೆಂಡ್ಲಿ ಆಗಿ ಹೇಗೆ ಟ್ರಿಪ್ ಮುಗಿಸ್ಬೇಕು ಅನ್ನೋದು ವಿಡಿಯೋ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ, ಅದನ್ನು ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಈಗ ಇನ್ನೇನು ಒಂದು 2 hours ಅಂದ್ಕೊತೀನಿ ರೀಚ್ ಆಗ್ತೀವಿ. ಓಕೆ, ಫೈನಲಿ ರೀಚ್ ಆದ್ವಿ ಗಾಯ್ಸ್ ನಾವು ಬುಕ್ ಮಾಡಿದಂಥ ಹೋಟೆಲ್ಗೆ. ಸೊ ನಾವು ಬುಕ್ ಮಾಡಿದ್ದು ಶಾಂತಿ ಕೃಷ್ಣ ರೆಸಿಡೆನ್ಸಿ ಅಂತ. ಇದು ಬಸ್ ಸ್ಟಾಪಿಂದ ತುಂಬಾ ಹತ್ತಿರ ಇದೆ. ನೀವು ಆಟೋದಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ಒಂದು 15 minutesಗೆಲ್ಲ ರೀಚ್ ಆಗ್ತೀರಾ. ಮೇ ಬಿ ಒಂದು 50 to 100 ಚಾರ್ಜ್ ಮಾಡ್ಬೋದು ಅಷ್ಟೇ. ಮತ್ತು ನೀವು ವಾಕೆಬಲ್ ಕೂಡ ಬರ್ಬೋದು. ಮೇ ಬಿ ಒಂದು 20 to 25 minutes ಆಗ್ಬೋದು ನೀವು ವಾಕೆಬಲ್ ಬಂದರೆ. ಆ್ಯಂಡ್ ಇದು ನಾವು ಬುಕ್ ಮಾಡಿದ್ದು ಬೀಚ್ ವ್ಯೂ ಇರೋ ಅಂಥ ಒಂದು ರೆಸಿಡೆನ್ಸಿ. ಮತ್ತು ಇದು ಬಜೆಟ್ ಫ್ರೆಂಡ್ಲಿ ಕೂಡ. ನಾನು ನಿಮಗೆ ಪ್ರೈಸ್ ಕೂಡ ತಿಳಿಸ್ಕೊಡ್ತೀನಿ ಮತ್ತೊಂದು ವೀಡಿಯೋದಲ್ಲಿ, ಎಷ್ಟಾಗುತ್ತೆ ಏನು ಅಂತ ಎಲ್ಲ ಕೂಡ. ಮತ್ತು ರೂಮ್ ಟೂರ್ ನೋಡೋಣ ಬನ್ನಿ. ಸೊ ನಾವು ಬುಕ್ ಮಾಡಿದ್ದು ಡಿಲೆಕ್ಸ್ AC ರೂಮ್. ಸೊ ಇದರಲ್ಲಿ ಕಿಂಗ್ ಸೈಜ್ ಬೆಡ್ ಒಂದಿದೆ ಮತ್ತು ಒಂದು ಎಕ್ಸ್ಟ್ರಾ ಬೆಡ್ ಕೂಡ ಕೊಟ್ಟಿದ್ದಾರೆ. ಆರಾಮಾಗಿ 3 to 4 members ಮಲ್ಕೋಬೋದು. ಮತ್ತು ಅಲ್ಲೇ ಒಂದು ವಾಶ್ ಬೇಸಿನ್ ಇದೆ ಮತ್ತು ಒಂದು ಟೇಬಲ್ ಕೊಟ್ಟಿದ್ದಾರೆ, ಜಸ್ಟ್ ನೀವು ಲಗೇಜಸ್ ಇಟ್ಕೋಬೋದು. ಆಮೇಲೆ ವೆನ್ ಇಟ್ ಕಮ್ಸ್ ಟು ಆ ಬಾತ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿದೆ ಮತ್ತು ಹೈಜೀನ್ ಆಗಿದೆ. ತುಂಬ ಕ್ಲೀನ್ ಆಗಿತ್ತು ಬಾತ್ರೂಮ್ ಆಗಲಿ ರೂಮ್ ಆಗಲಿ. ತುಂಬ ಮೇಂಟೆನೆನ್ಸ್ ಚೆನ್ನಾಗಿತ್ತು. ಮತ್ತು ವಾರ್ಡ್ರೋಬ್ ಅಂತ ಏನಿಲ್ಲ, ಜಸ್ಟ್ ನಿಮಗೆ ಬೀರು ಕೊಟ್ಟಿದ್ದಾರೆ, ನೀವು ಲಗೇಜಸ್ ಸ್ಟೋರ್ ಮಾಡ್ಕೊಬೋದು ಆರಾಮಾಗಿ. ಮತ್ತು ನಾನು ಹೇಳ್ದಂಗೆ ಬೀಚ್ ವ್ಯೂ ಇರೋದ್ರಿಂದ ನಮ್ಮ ಬಾಲ್ಕನಿಯಿಂದ ಡೈರೆಕ್ಟ್ ಬೀಚ್ ವ್ಯೂ ಇತ್ತು. ಬೀಚ್ ವ್ಯೂ ಮಾತ್ರ ತುಂಬಾ ಸೂಪರಾಗಿತ್ತು ರೂಮಿಂದ. ಸನ್ಸೆಟ್ ಟೈಮಲ್ಲಿ ತುಂಬಾ ಪ್ಲೆಸೆಂಟ್ ಆಗಿತ್ತು. ಮತ್ತು ಔಟ್ಸೈಡ್ ಆಫ್ ದ ಹೋಟೆಲ್ ಕೂಡ ಒಂದು ಸಿಟ್ಟಿಂಗ್ ಏರಿಯಾ ಇದೆ. ಆ ಸಿಟ್ಟಿಂಗ್ ಏರಿಯಾಯಿಂದ ಬೀಚ್ ವ್ಯೂ ಮಾತ್ರ ಇನ್ನೂ ಸೂಪರಾಗಿ ಕಾಣಿಸ್ತಿತ್ತು. ಅದು ಕೂಡ ವಿಡಿಯೋ ಮಾಡಿದೆ, ಬಟ್ ಅದೆಲ್ಲೋ ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ. ಮತ್ತು ಹೋಟೆಲ್ ಪ್ರೈಸ್ ಬಗ್ಗೆ ಬಂದರೆ ಇಟ್ ವಾಸ್ ವೆರಿ ಬಜೆಟ್ ಫ್ರೆಂಡ್ಲಿ ಹೋಟೆಲ್. ನಾನು ನಿಮಗೆ ಪ್ರೈಸ್ ಡೀಟೇಲ್ಸ್ ಕೂಡ ಎಲ್ಲನೂ ತಿಳಿಸ್ಕೊಡ್ತೀನಿ ಮತ್ತೊಂದು ವೀಡಿಯೋದಲ್ಲಿ. ನಾವು ರೀಚ್ ಆಗಿದ್ದ ಕೂಡಲೇ ಫ್ರೆಶ್ ಅಪ್ ಆಗಿ ನಾವು ರೆಂಟಲ್ ಬೈಕ್ಸ್ ತೊಗೊಂಡಿದ್ವಿ. ಸೊ ಒಂದು ಬೈಕಿಗೆ ಪರ್ ಡೇಗೆ 300 ಚಾರ್ಜಸ್ ಆಯಿತು. ಓಕೆ ಅನಿಸು, ಪೆಟ್ರೋಲ್ ನಾವೇ ಹಾಕ್ಸ್ಕೋಬೇಕು. ಆ್ಯಂಡ್ ನಮ್ಮ ಫಸ್ಟ್ ಡೇ ಆಫ್ ಗೋಕರ್ಣ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಫಸ್ಟ್ ಡೇ ಯಾವ್ಯಾವ ಪ್ಲೇಸಸ್ಗೆ ಹೋಗಿದ್ವಿ, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಎಲ್ಲ ಕೂಡ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ತಾ, ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.